ಹಾಯ್ ಗಾಯ್ಸ್, ವೆಲ್ಕಮ್ ಟು ಕನ್ನಡಕಿ. ನಾ ರೀಸೆಂಟಾಗಿ ಒಂದು ಲಾಸ್ಟ್ ವೀಕ್ MongoDB ಅಸೋಸಿಯೇಟ್ ಡೆವಲಪರ್ ಎಕ್ಸ್ಟರ್ನಲ್ ಸರ್ಟಿಫಿಕೇಶನ್ ಕೊಟ್ಟಿದ್ದೆ. ಇದೊಂದು ಜಸ್ಟ್ 1 ವೀಕ್ ಪ್ರಿಪೇರ್ ಆದೆ. ನಾನು 1 ವೀಕ್ನಾಗ ನಾನು ಈ ಎಕ್ಸ್ಟರ್ನಲ್ ಸರ್ಟಿಫಿಕೇಶನ್ ಕ್ಲಿಯರ್ ಮಾಡ್ಬೋದು. ಆದ್ರೆ ನಾ ಪ್ರಿಪೇರ್ ಆಗೋ ಮುಂದೆ ಯೂಟ್ಯೂಬ್ನಾಗ ಮತ್ತು ಗೂಗಲ್ನಾಗ ನಂಗೆ ಕರೆಕ್ಟಾಗಿ ಕನ್ನಡ ಒಳಗೆ ಅರ್ಥ ಆಗುವಂಗ ಯಾವುದು ಮಟೀರಿಯಲ್ ಇದ್ದಿದ್ದಿಲ್ಲ. ಎಕ್ಸಾಮಿಗೆ ಎಷ್ಟು ಬೇಕು ಅಷ್ಟು ಮೆಟೀರಿಯಲ್ ನನಗೆ ಸಿಗ್ಲಿಲ್ಲ. ಯಾವುದು ಗೈಡ್, ಯಾವುದು ವಿಡಿಯೋನು ಸಿಗ್ಲಿಲ್ಲ. ಅದಕ್ಕೆ ನಾ ಏನು ವಿಚಾರ ಮಾಡಿದ್ದೆ ಅಂದ್ರೆ, ನನ್ನ ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ಇದ್ರ ಮ್ಯಾಗ ಒಂದು ವಿಡಿಯೋ ಮಾಡ್ಬಿಡೋಣ. ಯಾರು ಒಬ್ರು ಈಗ ಇದಕ್ಕೆ ಪ್ರಿಪೇರ್ ಆಗೋ ಮುಂದೆ ಅವ್ರಿಗೆ ಯೂಸ್ ಆಕೈತಿ, ಇಲ್ಲ ಯಾರ ಬೇಸಿಕ್ಸ್ ಅಥವಾ MongoDB ಯಾವ್ದಾರ ಪ್ರಾಜೆಕ್ಟ್ನ ಇಂಟಿಗ್ರೇಟ್ ಮಾಡೋ ಮುಂದೆ ಅವ್ರಿಗೆ ಬೇಸಿಕ್ಸ್ ಇದು ಅರ್ಥ ಆಗಲಿ ಅಂತೇಳಿ ಈ ವಿಡಿಯೋ ಪ್ಲಾನ್ ಮಾಡೀನಿ. ಈಗ ಇದು MongoDB ಅವ್ರದ್ದು ಒಂದು ವೆಬ್ಸೈಟ್ ಐತಿ, learn.mongodb.com ಅಂತೇಳಿ. ಆ ವೆಬ್ಸೈಟ್ ಒಳಗೆ ನಮ್ಗೆ ಅವ್ರದ್ದೆಲ್ಲ ಕ್ರೆಡೆನ್ಷಿಯಲ್ಸ್ ಅಂದ್ರೆ ಸರ್ಟಿಫಿಕೇಶನ್ಸ್ ಎಲ್ಲ ಅವ್ರು ಲಿಸ್ಟ್ ಮಾಡ್ಯಾರ. ಆಮೇಲೆ ಆ ಸರ್ಟಿಫಿಕೇಶನ್ಸ್ ಕ್ಲಿಯರ್ ಮಾಡ್ಬೇಕಂದ್ರೆ ಹೆಂಗ್ ಪ್ರಿಪೇರ್ ಆಗ್ಬೇಕು, ಏನೇನ್ ಪಾತ್ ಐತಿ, ಏನೇನ್ ಗೈಡ್ಸ್ ಅದಾವ, ಅವ್ರದ್ದು ಏನ್ ಫಾಲೋ ಮಾಡ್ಬೇಕು ಅಂತೆಲ್ಲ ಅವ್ರು ಲಿಸ್ಟ್ ಮಾಡಿ ಇದೊಂದು learn.mongodb.com ಅಂತೇಳಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಯಾರ. ಅದು ವೆಬ್ಸೈಟಿಗೆ ಹೋದ್ರೆ ನೀವೆಲ್ಲ ಒಮ್ಮೆ ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲೆಲ್ಲ ನಮ್ಗೆ ನೋಡ್ರಿ, ಇಲ್ಲಿ MongoDB ಅಸೋಸಿಯೇಟ್ ಡೆವಲಪರ್ ಎಕ್ಸಾಮ್ ನಾ ಕೊಟ್ಟಿದ್ದ ಎಕ್ಸಾಮ್ ಇದು ಲಾಸ್ಟ್ ವೀಕ್. ಇದ್ರೊಳಗೆ ಇದು ಎಕ್ಸಾಮ್ ಡೀಟೇಲ್ಸ್ ಐತಿ. ಎಕ್ಸಾಮ್ ಡೀಟೇಲ್ಸ್ ಜಸ್ಟ್ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತಾವ. 1 or more than 1 ಆಪ್ಷನ್ ಕರೆಕ್ಟ್ ಇರ್ಬೋದು. 75 minutes ಇದ್ದಿದ್ದ. ಆಮೇಲೆ ಎಕ್ಸಾಮ್ ಪ್ರೈಸ್ $150 ಇದಿರುತ್ತೆ. ಅಕಸ್ಮಾತ್ ನೀವು ಯಾವ್ದಾರ ಕೋಚಿಂಗ್ ಅಥವಾ ಯಾವ್ದಾರ ಕಂಪ್ನಿ ಒಳಗೆ ವರ್ಕ್ ಮಾಡ್ತಿದ್ರೆ ಅಕಸ್ಮಾತ್ ನಿಮ್ಮ ಕಂಪನಿವರೆಗೂ ಕೇಳ್ಬೋದು, ನೀವು ಅವ್ರ ಇದನ್ನ ನೀವು ಅವ್ರ ಕಂಪನಿ ವತಿಯಿಂದ ರಿಯಂಬರ್ಸ್ ಮಾಡ್ಕೊಂಡು ಈ ಎಕ್ಸಾಮ್ನ ತಗೋಬಹುದು. ಇದು ವರ್ತ್ ಐತಿ ಎಕ್ಸ್ಟರ್ನಲ್, ಯಾಕಂದ್ರೆ ಎಕ್ಸ್ಟರ್ನಲ್ ಸರ್ಟಿಫಿಕೇಶನ್ ಅಫಿಷಿಯಲ್ MongoDB ಎಕ್ಸ್ಟರ್ನಲ್ ಸರ್ಟಿಫಿಕೇಶನ್ ಇದೆ. ನಿಮ್ಮ ರೆಸ್ಯೂಮೆ ಒಳಗೆ ಹಾಕಿದ್ರೆ ಸ್ವಲ್ಪ ವೇಟೇಜ್ ಜಾಸ್ತಿ ಆಕೈತಿ. ಅದಕ್ಕೆ ಈ ಸರ್ಟಿಫಿಕೇಶನ್ ಕ್ಲಿಯರ್ ಮಾಡ್ಬೇಕಂದ್ರೆ ಅವರೆಲ್ಲ ಆಲ್ರೆಡಿ ಆಕ್ಚುಲಿ ಕೊಟ್ಟು ಬಿಟ್ಟಾರೆ. ಇಲ್ಲೇ ಕೆಳಗೆ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಗೈಡ್, ಅಸೋಸಿಯೇಟ್ ಡೆವಲಪರ್ ಎಕ್ಸಾಮ್ ಸ್ಟಡಿ ಗೈಡ್, ಹಿಂಗ ಲರ್ನಿಂಗ್ ಪಾತ್ಸ್, ಪ್ರಾಕ್ಟೀಸ್ನು ಎಕ್ಸಾಮ್ ಐತಿ, ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಆಮೇಲೆ ಈ ಎಕ್ಸಾಮ್ ನೀವು ಯಾವ ಲ್ಯಾಂಗ್ವೇಜ್ ಒಳಗೆ ತಗೋತೀರಿ ಅನ್ನೋದು ಅವರಿಗೆ ಫಸ್ಟ್ ಕೊಡ್ಬೇಕು ನಾವು. ಈಗ ನಾ ಇದನ್ನ ಜಾವಾ ಒಳಗೆ ತಗೊಂಡೆ. ಅದೇ ಇಲ್ಲಿ MongoDB ಡೆವಲಪರ್ ಲರ್ನಿಂಗ್ ಪಾತ್ಸ್ ಏನೈತಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಅಂದ್ರೆ ನೀವು ನೋಡ್ಬೋದು ಇಲ್ಲಿ C#, ಜಾವಾ ಡೆವಲಪರ್ ಪಾತ್, Node.js, PHP, Python ಇವು 5 ಅವೈಲೇಬಲ್ MongoDB ಪಾತ್ಸ್ ಇವ. ನೀವು ಯಾವ್ದಾರ ಒಂದು ಚೂಸ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ನಿಮ್ಮ ನಾಲೆಜ್ ಪ್ರಕಾರ ನೀವು ಯಾವ್ದಾರ ಚೂಸ್ ಮಾಡ್ಕೊಂಡು ನೀವು ಎಕ್ಸಾಮ್ ಕೊಡ್ಬೋದು. ಇದು learn.mongodb.com ಅಂತ ನಿಮಗೆ ಐಡಿಯಾ ಕೊಟ್ಟೆ ನಾನು. ಇದ್ರೊಳಗೆ ಎಲ್ಲ ನಿಮ್ಗೆ ಏನ್ MongoDB ಒಳಗೆ ಕಲಿಬೇಕು ಅನ್ನೋದು, ಏನೇನ್ ಗೈಡ್ಸ್, ಏನ್ ವಿಡಿಯೋಸ್, ಏನ್ ಇವು PDFs ಎಲ್ಲ ಇದಾವಲ್ಲ ಇಲ್ಲಿ ಸಿಗ್ತದೆ. ನೀವು ಒಮ್ಮೆ ಎಕ್ಸ್ಪ್ಲೋರ್ ಮಾಡಿ ನೋಡ್ರಿ, ಎಲ್ಲ ನಿಮಗೆ ಡೀಟೇಲ್ ಆಗಿ MongoDB ಬಗ್ಗೆ ಗೊತ್ತಾಗತ್ತೆ. ಈಗ ನೆಕ್ಸ್ಟ್ ನಾವು MongoDB ಕಂಪಾಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. MongoDB ಕಂಪಾಸ್ ಅಂದ್ರೆ ಏನಂದ್ರೆ, MongoDB ದವ್ರು ಈಗ ನಮ್ದು MySQL ವರ್ಕ್ ಬೆಂಚ್ ಅಂತ ಐತಿ. ಅಂದ್ರೆ ವರ್ಕ್ ಬೆಂಚ್ ಅಂದ್ರೆ ನಮ್ದೊಂದು ಸರ್ವರ್ನಾಗ DB ಇದ್ರೆ ಅದನ್ನ ಫೆಚ್ ಮಾಡೋದು, ಇನ್ಸರ್ಟ್ ಮಾಡೋದು, ಕ್ವೇರಿ ಬರೆಯೋದು, ಅದನ್ನ ಏನ್ ಕ್ವೇರಿ ರನ್ ಮಾಡೋದು, ಮ್ಯಾನಿಪುಲೇಟ್ ಮಾಡೋದು ಏನೈತಲ್ಲ, ನಿಮ್ಗೆ ಜಸ್ಟ್ ಒಂದು GUI ಅಂದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದ್ರೆ ಜಸ್ಟ್ ನೀವು ಕ್ವೇರಿನ ಅದು MongoDB ಮ್ಯಾನಿಪುಲೇಟ್ ಅದ್ರ ಜೋಡಿ ಆಟ ಆಡಕ್ಕೆ, MongoDB ಡೇಟಾಬೇಸ್ ಜೋಡಿ ಆಟ ಆಡಕ್ಕೆ, ಡೇಟಾಬೇಸ್ ನ ವ್ಯೂ ಮಾಡಕ್ಕೆ ಒಂದು ಹೆಂಗ್ ನಮ್ದು MySQL ವರ್ಕ್ ಬೆಂಚ್ ಇತ್ತಲ್ಲ, ಹಂಗ ಸೇಮ್ ಇವ್ರದ್ದು MongoDB ಕಂಪಾಸ್ ಅಂತ ಐತಿ. ಅದನ್ನ ನೀವು ಕ್ಲಿಕ್ ಮಾಡಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ ಅದೇನ್ ಡೈರೆಕ್ಟ್ ಜಸ್ಟ್ ವಿಂಡೋಸಿಗೆ ಏನ್ ಬೇಕಲ್ಲ ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ದೊಂದು MongoDB ಕಂಪಾಸ್ ನ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ. ನೀವು ಡೌನ್ಲೋಡ್ ಮಾಡ್ಕೋರಿ. ಏನಾರ ನಿಮ್ಗೆ ಇಶ್ಯೂ ಬಂದ್ರೆ ಕಮೆಂಟ್ ಒಳಗೆ ಹಾಕಿ ತಿಳಿಸ್ತೀನಿ. ಇದು MongoDB ಕಂಪಾಸ್ ಅಪ್ಲಿಕೇಶನ್. ಇದು ಜಸ್ಟ್ ಏನಿಲ್ಲ, ಇಲ್ಲಿ ನಮ್ದು ನಾವೀಗ ಸರ್ವರ್ ಏನ್ರ ಈಗ ನಾವು ಕ್ರಿಯೇಟ್ ಮಾಡ್ತೇವಲ್ಲ, ಆ ಸರ್ವರ್ ಕನೆಕ್ಷನ್ ಇಲ್ಲಿ ಆಡ್ ಮಾಡಿದ್ರೆ ನಿಮ್ ಡೇಟಾಬೇಸ್ ಜೋಡಿ ಈ ಕಂಪಾಸ್ ಕನೆಕ್ಟ್ ಆಗ್ಬಿಡುತ್ತೆ. ಆಮೇಲೆ ನೀವು ಇಲ್ಲೇ ಕ್ವೇರಿ ಬರೋದು ನಿಮ್ದು ಡೇಟಾಬೇಸ್ ಜೋಡಿ ನೀವು ಏನ್ ಬೇಕು ಅದನ್ನ ಮ್ಯಾನಿಪುಲೇಷನ್, ಇನ್ಸರ್ಟ್, ಡಿಲೀಟ್, ಕ್ವೇರಿ ರನ್ ಮಾಡೋದು, ಫೆಚ್ ಮಾಡೋದು ಎಲ್ಲ ಮಾಡ್ಬೋದು. ಇದು ಜಸ್ಟ್ ಒಂದು ಐಡಿ ಈ ತರ MongoDB ಕಂಪಾಸ್. ಇದನ್ನ ಇನ್ಸ್ಟಾಲ್ ಮಾಡ್ಕೋರಿ. ಈಗ ನಾವು learn.mongodb.com ನೋಡಿದ್ವಿ, ಆಮೇಲೆ MongoDB ಕಂಪಾಸ್ ನೋಡಿದ್ವಿ. ಈಗ MongoDB ಕ್ಲೌಡ್ ಬಗ್ಗೆ ನೋಡೋಣ. MongoDB ಕ್ಲೌಡ್ ಅಂದ್ರೆ ಏನಂದ್ರೆ, ನೀವು ಜಸ್ಟ್ ಒಂದು ವೆಬ್ಸೈಟ್ cloud.mongodb.com ಅಂತ ಕ್ಲಿಕ್ ಮಾಡಿದ್ರೆ ಅವ್ರದ್ದೊಂದು ಅಟ್ಲಾಸ್ ಕ್ಲೌಡ್ ಅಂತ ಐತಿ. ಆ ಅಟ್ಲಾಸ್ ಒಳಗೆ ಏನಂದ್ರೆ ನಮ್ ಕ್ಲಸ್ಟರ್ಸ್ ಪ್ರೊವೈಡ್ ಮಾಡ್ತಾರ. ಅವು ಕ್ಲಸ್ಟರ್ಸ್ ಅಂದ್ರೆ ಈಗ ನೀವು ಲೋಕಲ್ ನಿಮ್ದು ಮಷೀನ್ನಾಗೂ ನೀವು ಸರ್ವರ್ ಅನ್ನ ಕ್ರಿಯೇಟ್ ಮಾಡಿ ಲೋಕಲ್ ಆಗಿ ಯೂಸ್ ಮಾಡ್ಕೋಬಹುದು. ಅದು ನಿಮ್ದು ಎಲ್ಲ ಮೇಂಟೆನೆನ್ಸ್ ಇರ್ತೈತಿ. ಇವರು ಕ್ಲೌಡ್ ಅಂದ್ರೆ MongoDB ದವ್ರನ್ನ ಮೇಂಟೈನ್ ಮಾಡ್ತಾರೆ. ಇದ್ರದ್ದು ಎಲ್ಲ ಸ್ಕೇಲೆಬಿಲಿಟಿ, ಮೇಂಟೆನೆನ್ಸ್ ಎಲ್ಲ ಇವ್ರದ್ದು. ಅಂದ್ರೆ ಕ್ಲೌಡ್ನಾಗ ಇರ್ತೈತಿ ನಿಮ್ದು ಕ್ಲಸ್ಟರ್, ನಿಮ್ ಸರ್ವರ್, ನಿಮ್ ಡೇಟಾಬೇಸ್ ಎಲ್ಲ ಅಲ್ಲಿ ನೀವು ಕೊಟ್ಬಿಡುದು, ಅವರೆಲ್ಲ ಮಾಡ್ಕೋತಾರೆ. ನೀವು ಜಸ್ಟ್ ಅದನ್ನ ಕನೆಕ್ಟ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. ಈಗ ನಾವು ಒಂದು ಅಕೌಂಟ್ ಕ್ರಿಯೇಟ್ ಮಾಡೋಣ. ಇಲ್ಲಿ ಕ್ಲೌಡ್ MongoDB.com ಒಳಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ರಿ. ಅಕೌಂಟ್ ಕ್ರಿಯೇಟ್ ಮಾಡಿ ಇಲ್ಲಿ ಅಟ್ಲಾಸ್ ಆದ್ಮೇಲೆ ಒಂದು ಪ್ರಾಜೆಕ್ಟ್ ಟೈಪ್ ಐತಿ, ಇಲ್ಲಿ ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಿ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ ಆಮೇಲೆ ಅದ್ರದ್ದು ಎಲ್ಲ ಡೀಟೇಲ್ಸ್ ಕೊಟ್ರಿ ಅಂದ್ರೆ ಈ ಪೇಜ್ ಡಿಸ್ಪ್ಲೇ ಆಕೈತಿ ನಿಮಗೆ. ನಾ ಕನ್ನಡ ಟೆಕ್ಕಿ MongoDB ಬೇಸಿಕ್ಸ್ ಅಂತ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೀನಿ. ಇಲ್ಲಿ ಕ್ರಿಯೇಟ್ ಅ ಕ್ಲಸ್ಟರ್, ಇಲ್ಲಿ ಬಿಲ್ಡ್ ಅ ಕ್ಲಸ್ಟರ್ ಅಂತ ನೀವು ಏನಾರ ಕ್ಲಿಕ್ ಮಾಡಿದ್ರೆ ಅಂದ್ರೆ ಇಲ್ಲಿ ನಮಗೆ 3 ತರ ಕ್ಲಸ್ಟರ್ ಸಿಗ್ತಾವ. ಅಂದ್ರೆ 2 ಪೇಡ್ ಅದಾವ, ಒಂದು ಫ್ರೀ ಐತಿ. ಈ ಫ್ರೀ ಕ್ಲಸ್ಟರ್ ಏನಂದ್ರೆ ಜಸ್ಟ್ ನಾವು ಈಗ ನಮಗೆ
ಇಲ್ಲಿ ಅಟ್ಲಾಸ್ ಒಳಗ ನಮ್ದು ಕ್ಲಸ್ಟರ್ ನಾವು ತಗೊಂಡ್ ಕ್ರಿಯೇಟ್ ಮಾಡಿ ಆ ಕ್ಲಸ್ಟರ್ ನ ನಾವು ಮೊಂಗೋಡಿಬಿ ಕಂಪಾಸಿ ಕನೆಕ್ಟ್ ಮಾಡಿ ಅವ್ರ ಕ್ಲಸ್ಟರ್ದಾಗ ಒಂದ್ ಸ್ವಲ್ಪ ಡಮ್ಮಿ ಡೇಟಾ ಸೆಟ್ಸ್ ಕೊಡ್ತಾರೆ. ಆ ಡೇಟಾ ಸೆಟ್ಸ್ ಇಂದ್ರೆ ನಾವು ಮೊಂಗೋಡಿಬಿ ಪ್ರಿಪೇರ್ ಆಗೋಣ. ಅಂದ್ರೆ ಹ್ಯಾಂಡ್ಸ್ ಆನ್ ಚಾಲೆಂಜಸ್ ಮಾಡೋಣ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ, ಪ್ರಾಕ್ಟೀಸ್ ಮಾಡಿ ಕ್ವೆರೀಸ್ ಹೆಂಗ್ ರನ್ ಮಾಡೋದು, ಫೆಚ್ ಮಾಡೋದು, ಆಡ್ ಮಾಡೋದು, ಡಿಲೀಟ್ ಮಾಡೋದು ಎಲ್ಲ ಅದನ್ನ ಇವ್ರ ಡೇಟಾ ಸೆಟ್ ಇದ್ರೆ ಯೂಸ್ ಮಾಡೋಣ. ಅದಕ್ಕೆ ನಾವು ಲೋಕಲ್ ಸರ್ವರ್ ಬಿಟ್ಟು ಈ ಅಟ್ಲಾಸ್ ಒಳಗೆ ಒಂದು ಕ್ಲಸ್ಟರ್ ಕ್ರಿಯೇಟ್ ಮಾಡಿ ಆ ಕ್ಲಸ್ಟರ್ ನ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಅದಕ್ಕೆ ಇಲ್ಲಿ ಫ್ರೀ ಕ್ಲಸ್ಟರ್ ಅಂತ ಕೊಡ್ರಿ, ಇಲ್ಲಿ ಕ್ಲಸ್ಟರ್ 0 ಅಂತ ಇದ್ರ ನೇಮ್ ಐತಿ. ಆಮೇಲೆ ಜಸ್ಟ್ ಕ್ರಿಯೇಟ್ ಡೆಪ್ಲಾಯ್ಮೆಂಟ್ ಅಂತ ಕೊಟ್ರಿ ಅಂದ್ರೆ ಮುಗೀತು, ಒಂದು ಕ್ಲಸ್ಟರ್ ಕ್ರಿಯೇಟ್ ಆಕೈತಿ ನಿಮ್ಮ ಅಕೌಂಟ್ ಇದ್ರೆ. ನೀವು ಇಲ್ಲಿ ನೋಡ್ಬೋದು ಒಂದು ವಿಂಡೋ ಓಪನ್ ಆತ ಈಗ, ಕನೆಕ್ಟ್ ಟು ಕ್ಲಸ್ಟರ್ ಅಂತೇಳಿ. ಇದ್ರೊಳಗೆ ನಮ್ದು IP ಅಡ್ರೆಸ್ ಆಡ್ ಆಗಿರ್ತೈತಿ. ಆಮೇಲೆ ಯೂಸರ್ ಕ್ರಿಯೇಟ್ ಮಾಡೋದಿರ್ತೈತಿ. ಇಲ್ಲಿ IP ಅಡ್ರೆಸ್ ನೀವು ಚೆಕ್ ಮಾಡ್ಕೋಕಂತ ನೆಟ್ವರ್ಕ್ ಆಕ್ಸೆಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಕ್ಲಿಕ್ ಆದ್ಮೇಲೆ ನಿಮ್ದು IP ಅಡ್ರೆಸ್ ನೋಡ್ಬೋದು, ನಿಮ್ಮ ಸಿಸ್ಟಮ್ ಇಂದ IP ಅಡ್ರೆಸ್ ಇಲ್ಲಿ ಆಡ್ ಆಗಿರ್ತೈತಿ. ಇಲ್ಲಿ ಆಡ್ ಆದ್ಮೇಲೆ ಇದು ತೆಗಿರಿ. ಆಮೇಲೆ ಕ್ರಿಯೇಟ್ ಡೇಟಾಬೇಸ್ ಯೂಸರ್. ಈ ಕ್ಲಸ್ಟರ್ ಈಗ ನಮ್ದು ಯೂಸರ್ ಆಕ್ಸೆಸ್ ನಾವ್ ಏನ್ ನಮ್ ಕೈ ಆಗಿರ್ತೈತಲ್ಲ, ಆಮೇಲೆ ಈಗ ಒಂದು 4-5 ಮಂದಿ ಟೀಮ್ ಐತಿ, ನಿಮ್ದು ಯಾರಿಗೆ ಏನ್ ಆಕ್ಸೆಸ್ ಇರ್ಬೇಕು ಅನ್ನೋದು ಇಲ್ಲಿ ಇರ್ತೈತಿ. ಇದನ್ನ ನಾವು ಅಟ್ಲಾಸ್ ಅಡ್ಮಿನ್ ಅನ್ನೋದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದ್ರೆ ಈ ಪೇಜ್ ಓಪನ್ ಆಕೈತಿ ನಮ್ಗೆ. ಇಲ್ಲಿ ಅದ್ರದ್ದೆಲ್ಲ ಡೀಟೇಲ್ಸ್ ಇರ್ಬೇಕಂದ್ರೆ ನೀವು ನೋಡ್ಕೊಂಡು ಅದ್ರ ಓದ್ಕೊಂಡು ಅದು ಏನಂತ ತಿಳ್ಕೊಬಹುದು. ಆಮೇಲೆ ಯು ವಿಲ್ ನೀಡ್ ಯುವರ್ ಡೇಟಾಬೇಸ್ ಯೂಸರ್ಸ್ ಕ್ರೆಡೆನ್ಷಿಯಲ್ ಇನ್ ದಿ ನೆಕ್ಸ್ಟ್ ಸ್ಟೆಪ್. ಅದಕ್ಕೆ ಇದನ್ನ ಕಾಪಿ ಮಾಡ್ಕೊಂಡು ಇಟ್ಕೋರಿ, ಯೂಸರ್ ನೇಮ್ ಕಾಪಿ ಮಾಡ್ಕೋರಿ, ಪಾಸ್ವರ್ಡ್ನು ಕಾಪಿ ಮಾಡ್ಕೊಂಡು ಇಟ್ಕೋರಿ. ಆಮೇಲೆ ಅವೆಲ್ಲ ಕಾಪಿ ಮಾಡಿ ಇಟ್ಕೊಂಡ್ಮೇಲೆ ಇಲ್ಲಿ ಬ್ಯಾಕ್ ಬಂದ್ರಿ ಅಂದ್ರೆ ನೀವು ಓಕೆ ಕೊಟ್ಟ ಮೇಲೆ ಇಲ್ಲಿ ನಿಮ್ ಕ್ಲಸ್ಟರ್ ಈಗ ನಮ್ದು ಅವ್ರದ್ದು ಕ್ಲಸ್ಟರ್ ಮೊಂಗೋಡಿಬಿ ಅವ್ರದ್ದು ಡೇಟಾ ಸೆಟ್ ಲೋಡ್ ಆಗ್ತಿರ್ತೈತಿ. ಇಲ್ಲಿ ನೋಡ್ಬೋದು ನೀವು ವಿ ಆರ್ ಡೆಪ್ಲಾಯಿಂಗ್ ಯುವರ್ ಚೇಂಜಸ್ ಅಂತ ಕೊಟ್ಟೈತಿ. ಸ್ವಲ್ಪ ಟೈಮ್ ತಗೋದೈತಿದೆ. ಅಲ್ಲಿ ತನ ನೀವ್ ಏನ್ ಮಾಡ್ಬೇಕಂದ್ರೆ ಕನೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ ಕ್ಲಸ್ಟರ್, ಈ ಕ್ಲಸ್ಟರ್ 0 ಅನ್ನೋದು ನಮ್ ಕ್ಲಸ್ಟರ್ ಇಂದ ಹೆಸರಿದೆ, ಕ್ಲಸ್ಟರ್ 0. ಇಲ್ಲಿ ಕನೆಕ್ಟ್ ಅಂತ ಕೊಟ್ರಿ ಅಂದ್ರೆ ಇಲ್ಲಿ ನಾವು ಒಂದ್ 5 ಆಪ್ಷನ್ಸ್ ಇದಾವೆ ಇಲ್ಲಿ. ಕನೆಕ್ಟ್ ಯುವರ್ ಅಪ್ಲಿಕೇಶನ್, ಆಮೇಲೆ ನೀವು ಜಾವಾ ಅಪ್ಲಿಕೇಶನ್, ಪೈಥಾನ್ ಅಪ್ಲಿಕೇಶನ್, PHP ಅಪ್ಲಿಕೇಶನ್, ಯಾವ್ದಾರ ಒಂದು ಅಪ್ಲಿಕೇಶನ್ ನೀವು ವರ್ಕ್ ಮಾಡತ್ತಿದ್ರೆ ಅಂದ್ರೆ ಅದ್ರ ಜೋಡಿ ಕನೆಕ್ಟ್ ಮಾಡಕ್ ಒಂದು ಡ್ರೈವರ್ಸ್ ಆಪ್ಷನ್. ಇಲ್ಲಂದ್ರೆ ನಮ್ದು ಟೂಲ್ಸ್, ಈಗ ನಾವ್ ಏನ್ ಕಂಪಾಸ್ ಡೌನ್ಲೋಡ್ ಮಾಡಿದ್ರೆ ಅದು ಒನ್ ಆಫ್ ದಿ GUI ಟೂಲ್. ಈ ಕಂಪಾಸ್ ಅಂತ ನಾವು ಆಕ್ಸೆಸ್ ಮಾಡ್ಬೋದು ಈ DB ನ. ಇಲ್ಲಾಂದ್ರೆ ಶೆಲ್, ಈಗ ಕಮಾಂಡ್ ಪ್ರಾಂಪ್ಟ್ ಪ್ರೊವೈಡ್ ಮಾಡ್ತಾರೆ ಇವ್ರು ಮೊಂಗೋಡಿಬಿದವ್ರು, ಅದನ್ನು ಇನ್ಸ್ಟಾಲ್ ಮಾಡ್ಬೇಕಾಗೈತಿ. ನಾವು ಅದನ್ನ ಈಗ ಯೂಸ್ ಮಾಡೋದು ಬೇಡ, ಯಾಕಂದ್ರೆ ಅದ್ರೊಳಗೆ ಏನ್ ಸಜೆಷನ್ಸ್ ಅದು ಏನ್ ಬರೋಂಗಿಲ್ಲ, ಎಲ್ಲ ನಾವು ಓನ್ ಬರಿಬೇಕಾಗ್ತೈತೆ ಕ್ವೇರಿನ. ಈ ಕಂಪಾಸ್ ಯೂಸ್ ಮಾಡಿದ್ವಿ ಅಂದ್ರೆ ಏನಂದ್ರೆ ಅದ್ರೊಳಗೆ ಸಜೆಷನ್ಸ್ ಕೊಡ್ತಾರೆ. ಅಂದ್ರೆ ಈಗ ನೀವು ಏನಾರ ಕ್ವೇರಿ ಬರೆಯಕ್ಕೆ ಅವ್ರ ಬಿಲ್ಟ್ ಇನ್ ಫಂಕ್ಷನ್ಸ್ ಏನಾದವಲ್ಲ ಅದ್ರ ಸಜೆಷನ್ ಕೊಡ್ತಾವ, ಅಂದ್ರೆ ನೀವು ಬಿಗಿನರ್ಸ್ ಈಸಿ ಆಕೈತಿ. ಈ ಕಂಪಾಸ್ ಅಂತ ನೀವು ಕ್ಲಿಕ್ ಮಾಡ್ರಿ. ಇಲ್ಲಿ ಐ ಡೋಂಟ್ ಹ್ಯಾವ್ ಮೊಂಗೋಡಿಬಿ ಕಂಪಾಸ್ ಇನ್ಸ್ಟಾಲ್ಡ್. ಈಗ ನಾವು ನಾವು ಇನ್ಸ್ಟಾಲ್ ಮಾಡ್ಯಾವಲ್ಲ, ಐ ಹ್ಯಾವ್ ಮೊಂಗೋಡಿಬಿ ಕಂಪಾಸ್ ಇನ್ಸ್ಟಾಲ್ಡ್ ಅಂತ ಕೊಡ್ರಿ. ಆಮೇಲೆ ಇಲ್ಲೊಂದು ಕನೆಕ್ಷನ್ ಸ್ಟ್ರಿಂಗ್ ಪ್ರೊವೈಡ್ ಮಾಡ್ತಾರ ಅವ್ರು. ಈ ಕನೆಕ್ಷನ್ ಸ್ಟ್ರಿಂಗ್ ನ ನೀವು ಕಾಪಿ ಮಾಡ್ಕೋಬೇಕಾಕೈತಿ. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಐತಿ. ಇಲ್ಲಿ ನೀವು ಆಗಲೇ ಏನ್ ಪಾಸ್ವರ್ಡ್ ನ ಕಾಪಿ ಮಾಡ್ಕೊಂಡಲ್ಲ, ಆ ಪಾಸ್ವರ್ಡ್ ಅನ್ನ ಇದನ್ನ ಆಂಗ್ಯುಲರ್ ಬ್ರಾಕೆಟ್ಸ್ ಒಳಗೆ DB_ ಪಾಸ್ವರ್ಡ್ ಏನೈತಲ್ಲ ಇದನ್ನ ತೆಗೆದು ಇಲ್ಲಿ ಪೇಸ್ಟ್ ಮಾಡ್ಬೇಕಾಕೈತಿ. ಅಕಸ್ಮಾತ್ ನೀವು ಪಾಸ್ವರ್ಡ್ ಏನಾರ ಮರ್ತಿದ್ರಿ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಡೇಟಾಬೇಸ್ ಆಕ್ಸೆಸ್ ಅಂತ ಹೋಗಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ಇಲ್ಲಿ ಯೂಸರ್ಸ್ ಇರ್ತೈತಿ. ಇಲ್ಲಿ ಯೂಸರ್ಸ್ ಒಳಗಿಂದ ನೀವು ಎಡಿಟ್ ಮಾಡಿ ಇಲ್ಲಿ ನಿಮ್ದು ಪಾಸ್ವರ್ಡ್ ಅನ್ನು ನೀವು ತಗೋಬಹುದು. ಇಲ್ಲಿ ಪಾಸ್ವರ್ಡ್, ಇಲ್ಲಿ ಎಡಿಟ್ ಪಾಸ್ವರ್ಡ್ ಅಂತ ಕೊಟ್ಟು ಇಲ್ಲಿ ನೀವು ಇನ್ನೊಂದು ಯಾವ್ದಾರ ಪಾಸ್ವರ್ಡ್ ಹಾಕಿ ಅದನ್ನ ಇನ್ನೊಮ್ಮೆ ಸೇವ್ ಮಾಡಿ ಅದನ್ನ ಪಾಸ್ವರ್ಡ್ ಇಲ್ಲಿ ಯೂಸ್ ಮಾಡ್ಬೋದು. ಈಗ ಈ ಕನೆಕ್ಷನ್ ಸ್ಟ್ರಿಂಗ್ ನ ಕಾಪಿ ಮಾಡ್ಕೋರಿ. ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಕಂಪಾಸಿಗೆ ಬರ್ರಿ. ಕಂಪಾಸಿಗೆ ಬಂದು ಇಲ್ಲೊಂದು ನೀವು ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ಬಟನ್ ಕಾಣ್ತೈತಿ, ಆಡ್ ನ್ಯೂ ಕನೆಕ್ಷನ್. ಇಲ್ಲಿ ಆಡ್ ನ್ಯೂ ಕನೆಕ್ಷನ್ಸ್ ಕೊಟ್ಟು ಇಲ್ಲಿ URI ಒಳಗೆ ಆ ಕನೆಕ್ಷನ್ ಸ್ಟ್ರಿಂಗ್ ಅನ್ನ ಪೇಸ್ಟ್ ಮಾಡ್ರಿ. ಇಲ್ಲಿ ಈ DB ಪಾಸ್ವರ್ಡ್ ಏನೈತಲ್ಲ ಇದನ್ನ ತೆಗೆದು ಆಗಲೇ ಏನ್ ಪೇಸ್ಟ್ ಕಾಪಿ ಮಾಡ್ಕೊಂಡಿದ್ರಲ್ಲ ಆ ಪಾಸ್ವರ್ಡ್ ಅನ್ನ ಇಲ್ಲಿ ಹಾಕಿ ಸೇವ್ ಅಂಡ್ ಕನೆಕ್ಟ್ ಅಂತ ಕೊಡ್ರಿ. ಸೇವ್ ಅಂಡ್ ಕನೆಕ್ಟ್ ಅಂತ ಕೊಟ್ರಿ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ನಿಮ್ದು ಕ್ಲಸ್ಟರ್ ಈ ಕಂಪಾಸಿಗೆ ಕನೆಕ್ಟ್ ಆತೀಗ. ಇದ್ರೊಳಗೆ ಅಡ್ಮಿನ್ ಕಾನ್ಫಿಗ್ ಲೋಕಲ್ ಅನ್ನೋದು ನಿಮ್ ಸಿಸ್ಟಮ್ ಇಂದ ಈ ಕ್ಲಸ್ಟರ್ ಇಂದ ಬೈ ಡಿಫಾಲ್ಟ್ DB ಅವ, ಅದನ್ನೇನು ತಲೆ ಕೆಡಿಸ್ಕೊಬೇಡ್ರಿ. ಆಮೇಲೆ ಇಲ್ಲಿ ಒಂದು ಸ್ಯಾಂಪಲ್ MFlix ಅನ್ನೋ ಒಂದು ಡೇಟಾಬೇಸ್ ಲೋಡ್ ಆಗೈತಿ. ಇಲ್ಲಿ ಇದನ್ನ ಮೊಂಗೋಡಿಬಿ ಕ್ಲಸ್ಟರ್ ದವರ ಅಟ್ಲಾಸ್ ಪ್ರೊವೈಡ್ ಮಾಡ್ತಾರೆ. ಈಗ ನೀವು ನೆಕ್ಸ್ಟ್ ಈಗ ಮತ್ತೆ ವಾಪಸ್ ಕ್ಲೌಡಿಗೆ ಬನ್ರಿ. ಬಂದ್ಮೇಲೆ ನಿಮ್ದು ಇಲ್ಲಿ ಕ್ಲಸ್ಟರ್ ಐತಿ, ಈ ಕ್ಲಸ್ಟರ್ 0 ಅಂತ ಐತಲ್ಲ, ಇಲ್ಲಿ ವ್ಯೂ ಆಲ್ ಕ್ಲಸ್ಟರ್ಸ್ ಮ್ಯಾಗ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ನೀವು ಒಂದು ಲೋಡರ್ ಲೋಡ್ ಆಗತೈತಿ, ಲೋಡಿಂಗ್ ಯುವರ್ ಸ್ಯಾಂಪಲ್ ಡೇಟಾ ಸೆಟ್ಸ್. ಈ ಲೋಡರ್ ಲೋಡ್ ಆದ್ಮೇಲೆ ಇದು ರೆಡಿ ಆದ್ಮೇಲೆ ಈ ಡೆಪ್ಲಾಯ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ನಮಗೆ ಡೇಟಾ ಸೆಟ್ಸ್ ಲೋಡ್ ಆಗಿ ಬರ್ತೈತಿ. ಅವಾಗ ಈ 3 ಡಾಟ್ಸ್ ಮ್ಯಾಗ ಕ್ಲಿಕ್ ಮಾಡಿದ್ವಿ ಅಂದ್ರೆ ಲೋಡ್ ಸ್ಯಾಂಪಲ್ ಡೇಟಾ ಸೆಟ್ ಅಂತ ಐತಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ವಿ ಅಂದ್ರೆ ಇವರು ಒಂದು 7-8 ತರ ಡೇಟಾ ಸೆಟ್ಸ್ ಅದಾವ. ಅಂದ್ರೆ ಡಮ್ಮಿ ಡೇಟಾ, ಯಾವ್ದಾರ ಮೂವಿದೊಂದು ಡೇಟಾ, ಯಾವ್ದಾರ ಥಿಯೇಟರ್ಸ್ ಇಂದೊಂದು ಡೇಟಾ, ಯಾವ್ದಾರ ಅನಾಲಿಟಿಕ್ಸ್ ಇಂದೊಂದು ಡೇಟಾ ಇರ್ತಾವ ಇಲ್ಲಿ. ಅಂದ್ರೆ ನಮ್ಗೆ ಸ್ಯಾಂಪಲ್ ಕ್ವೇರೀಸ್ ರನ್ ಮಾಡಕ್ಕೆ ಯೂಸ್ ಆಕೈತಿ. ಅದನ್ನ ನಾವು ಏನಾರ ಸ್ಯಾಂಪಲ್ ಡೇಟಾ ಲೋಡ್ ಮಾಡ್ಕೊಂಡು ಇಲ್ಲಿ ಈಗ ಇಲ್ಲಿ ನೋಡಬಹುದು ನೀವು ಸ್ಯಾಂಪಲ್ MFlix ಅನ್ನ ನಾವು ಡ್ರಾಪ್ ಡೌನ್ ಓಪನ್ ಮಾಡಿದ್ವಿ ಅಂದ್ರೆ ಕಮೆಂಟ್ಸ್ ಮತ್ತೆ ಥಿಯೇಟರ್ಸ್ ಅಂತ ಹೇಳಿ 2 ಕಲೆಕ್ಷನ್ಸ್ ಅದಾವ. ನಮ್ಮ MySQL ಒಳಗೆ ಟೇಬಲ್ಸ್ ಅಂತ ಅಂತೀವಲ್ಲ ಅವರು ಕಲೆಕ್ಷನ್ಸ್ ಅಂತ ಕರೀತಾರೆ ಮೊಂಗೋಡಿಬಿ ಒಳಗೆ. ಈಗ ನಾವು ಅಲ್ಲಿ ಲೋಡಿಂಗ್ ನಮ್ದು ಸ್ಟಾರ್ಟ್ ಆಗಿತ್ತಲ್ಲ, ಆ ಲೋಡಿಂಗ್ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ಡೇಟಾಬೇಸ್ ನ ನಾವು ಸ್ಯಾಂಪಲ್ ಡೇಟಾ ಸೆಟ್ ಅನ್ನ ಲೋಡ್ ಮಾಡೋಣ. ಅದು ಇಲ್ಲಿ ಹೆಂಗ್ ಬರ್ತೈತೆ ಅಂತ ನೋಡೋಣ ಅಂತ.
ನೀವು ಇಲ್ಲಿ ನೋಡಬಹುದು ಸ್ಕ್ರೀನ್ ಮೇಲೆ ಸ್ಯಾಂಪಲ್ ಡೇಟಾ ಸೆಟ್ ಸಕ್ಸಸ್ಫುಲಿ ಲೋಡೆಡ್ ಅಂತ ನಮಗೆ ಬಂತು. ಈಗ ನೀವು ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೋಡ್ ಸ್ಯಾಂಪಲ್ ಡೇಟಾ ಸೆಟ್ ಅಂತ ಬರ್ತೈತಿ. ಈ ಲೋಡ್ ಸ್ಯಾಂಪಲ್ ಡೇಟಾ ಸೆಟ್ ಒಳಗೆ ಇವ್ರದ್ದು ಅಫಿಷಿಯಲಿ ಇವ್ರು ನಮಗೆ ಡಮ್ಮಿ ಡೇಟಾ ಸೆಟ್ ಕೊಟ್ಟಿರ್ತಾರೆ, ಅವು ಇರ್ತಾವೆ ಇಲ್ಲಿ ನೋಡ್ಬೋದು ನೀವು. ಸ್ಯಾಂಪಲ್ ಸಪ್ಲೈಸ್, ಸ್ಯಾಂಪಲ್ Airbnb, ಸ್ಯಾಂಪಲ್ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಹೊರಗಡೆ ಕ್ಲಿಕ್ ಮಾಡಿ ಲೋಡ್ ಸ್ಯಾಂಪಲ್ ಡೇಟಾ ಸೆಟ್ ಅಂತ ಕೊಟ್ಟಿದ್ರೆ ಈ ಡೇಟಾ ಸೆಟ್ ನಮ್ಮ ಕ್ಲಸ್ಟರ್ ಈಗ ಲೋಡ್ ಆಕೈತಿ. ಅಂದ್ರೆ MongoDB ಡೇಟಾ ಸೆಟ್ ನಮ್ಮ ಕ್ಲಸ್ಟರ್, ಈ ಕ್ಲಸ್ಟರ್ 0 ಲೋಡ್ ಆಗಿ ನಾವೆಲ್ಲಿ ಕಂಪಾಸ್ನಾಗ ನಮ್ದು ಕನೆಕ್ಷನ್ ಬಿಲ್ಡ್ ಮಾಡಿದ್ವಲ್ಲ ಈ ಕ್ಲಸ್ಟರ್ ಈಗ ಅಲ್ಲಿ ನಾವು ಇದನ್ನ ಅನಾಲಿಟಿಕ್ಸ್ ಡೇಟಾ ಸೆಟ್ ಅನ್ನು ನೋಡ್ಬೋದು. ಈಗ ನಾವು ಇಲ್ಲಿ ಲೋಡ್ ಆಗತೈತಿ. ಒನ್ಸ್ ಇದು ಲೋಡ್ ಕಂಪ್ಲೀಟ್ ಆತಂದ್ರೆ ಟ್ರೈ ಮಾಡೋಣ ಅಂತ. ನೀವು ಇಲ್ಲಿ ನೋಡ್ಬೋದು ಈಗ ಸ್ಯಾಂಪಲ್ ಡೇಟಾ ಸೆಟ್ ಸಕ್ಸಸ್ಫುಲಿ ಲೋಡೆಡ್ ಅಂತ ಬಂತ. ಈಗ ನಾವು ನಮ್ಮ ಕಂಪಾಸಿಗೆ ಹೋಗಿ ಚೆಕ್ ಮಾಡೋಣ ಅಂತ. ಈಗ ಇಲ್ಲಿ ಸ್ಯಾಂಪಲ್ ಎಂಪ್ಲಿಕ್ಸ್ ಒಂದೇ ಐತೆ ನಮಗೆ. ಇಲ್ಲಿ ಕ್ಲಸ್ಟರ್ ಮೇಲೆ ರಿಫ್ರೆಶ್ ಬಟನ್ ಐತಿ. ಈ ರಿಫ್ರೆಶ್ ಡೇಟಾ ಬೇಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಸ್ಯಾಂಪಲ್ ಅನಾಲಿಟಿಕ್ಸ್ ಅಂತ ನಮಗೆ ಡೇಟಾ ಬೇಸ್ ಲೋಡ್ ಆಗೈತಿ. ಇದ್ರೊಳಗೆ 3 ಕಲೆಕ್ಷನ್ಸ್ ಅದಾವ: ಅಕೌಂಟ್ಸ್, ಕಸ್ಟಮರ್ಸ್, ಟ್ರಾನ್ಸಾಕ್ಷನ್. ಆ ಕಲೆಕ್ಷನ್ಸ್ ಅಂದ್ರೆ ಏನ, DB ಅಂದ್ರೆ ಏನಂತ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಈಗ ನೀವು ಹಂಗ ನೋಡ್ಬೋದು. ಈಗ ಈ ಸೆಟಪ್ ನೀವು ಮಾಡ್ಕೊಂಡ್ರೆ ಅಂದ್ರೆ 50% ಕೆಲಸ ಮುಗ್ದಂಗ. ಈಗ ನಾವು ಕ್ಲಸ್ಟರ್ ಒಳಗೆ ಒಂದು ಅಟ್ಲಾಸ್ ಒಳಗೆ ಒಂದು ಕ್ಲಸ್ಟರ್ ಕ್ರಿಯೇಟ್ ಮಾಡಿ ಆ ಕ್ಲಸ್ಟರ್ ಕನೆಕ್ಷನ್ ಸ್ಟ್ರಿಂಗ್ ತಂದ ಇಲ್ಲಿ ಕಂಪಾಸ್ ಒಳಗೆ ನಾವು ಕನೆಕ್ಷನ್ ಆಡ್ ಮಾಡಿ ಈಗ ಆ ನಮ್ಮ ಕ್ಲಸ್ಟರ್ 0ಗೆ ಇಲ್ಲಿಂದ ಕಂಪಾಸ್ ಅಂತ ಒಂದು ಕನೆಕ್ಷನ್ ಬಿಲ್ಡ್ ಮಾಡಿದ್ರೆ ಅಂದ್ರೆ ನಿಮ್ದು MongoDB ಸೆಟಪ್ ರೆಡಿ ಆದಂಗ. ಈಗ ಏನಿದ್ರು ನೀವು MongoDB ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಇದ್ರೊಳಗೆ ಏನಾರ ಸೆಟಪ್ ಒಳಗೆ ಏನಾರ ಡೌಟ್ ಇದ್ರೆ ಕಮೆಂಟ್ ಹಾಕ್ರಿ, ನಾ ರಿಪ್ಲೈ ಮಾಡ್ತೀನಿ. ಇಲ್ಲ ಇಶ್ಯೂ ದೊಡ್ಡದೇ ಇತ್ತು ನಿಮ್ದು ಏನಾರ ಸೆಟಪ್ ಆಗೋ ಮುಂದೆ ಪ್ರಾಬ್ಲಮ್ ಆಗತ್ತೆ ಅಂದ್ರೆ ಅದಕ್ಕೊಂದು ವಿಡಿಯೋ ಮಾಡಿ ಕ್ಲಾರಿಟಿ ಕೊಡ್ತೇನೆ ನಾನು. ಇಲ್ಲೇ ಸ್ಕ್ರೀನ್ ಮೇಲೆ ನಮ್ದು ಕಂಪಾಸ್ ಓಪನ್ ಆಗೈತಿ. ಈ ಕಂಪಾಸ್ ಒಳಗೆ ಸ್ಯಾಂಪಲ್ ಎಂಪ್ಲಿಕ್ಸ್ ಅನ್ನೋದು DB ನಾವು ಓಪನ್ ಮಾಡೋದು. ಇದ್ರೊಳಗೆ ಒಂದು 6 ಕಲೆಕ್ಷನ್ಸ್ ಇದಾವೆ. ಕಮೆಂಟ್ಸ್, ಎಂಬೆಡೆಡ್ ಮೂವೀಸ್, ಸೆಷನ್ಸ್, ಥಿಯೇಟರ್ಸ್, ಯೂಸರ್ಸ್ ಅಂತ ಹೇಳಿ. ಈಗ ನಾವು ಇದ್ರೊಳಗೆ ಮೂವೀಸ್ ಕಲೆಕ್ಷನ್ ಓಪನ್ ಮಾಡೋಣ. ಇದೊಂದು ಕಲೆಕ್ಷನ್ ಇದೆ ನಮ್ದು MySQL ಒಳಗೆ MySQL ಡೇಟಾಬೇಸ್ ಒಳಗೆ ಟೇಬಲ್ಸ್ ಅಂತ ಏನ್ ಕರಿತೇವಲ್ಲ ಇವ್ರು ಕಲೆಕ್ಷನ್ಸ್ ಅಂತ ಕರೀತಾರೆ. ಮೂವೀಸ್ ಟೇಬಲ್, ಸೆಷನ್ ಟೇಬಲ್ ಅಂತ ನೀವು ಅನ್ಕೋಬಹುದು. ಇವ್ರು ಕಲೆಕ್ಷನ್ಸ್ ಅಂತ ಕರೀತಾರೆ. ಈ ಮೂವೀಸ್ ಟೇಬಲ್ ಒಳಗ, ಮೂವೀಸ್ ಕಲೆಕ್ಷನ್ಸ್ ಒಳಗ 21349 ರೆಕಾರ್ಡ್ಸ್ ಅದಾವು. ನಮ್ಮ ಏನ್ ರೋ ಇರ್ತಾವಲ್ಲ, ನಾವು ಟೇಬಲ್ ಒಳಗೆ 1 2 3 4 ರೋಸ್ ಅಂತ ಏನ್ ಕರಿತೇವಲ್ಲ ಇವ್ರ ಡಾಕ್ಯುಮೆಂಟ್ಸ್ ಅಂತ ಕರೀತಾರೆ. ಇದಕ್ಕೆ ಇದು ಒಂದು ಡಾಕ್ಯುಮೆಂಟ್ ಇದೆ. ಇಲ್ಲಿತನ ಇಲ್ಲಿ ನೋಡ್ಬೋದು ನೀವು ಸ್ಕ್ವೇರ್ ಬ್ರಾಕೆಟ್ ಸ್ಕ್ವೇರ್ ಏನೈತಲ್ಲ ಇದು ಒಂದು ಡಾಕ್ಯುಮೆಂಟ್ ಇದೆ. ಹಂಗ ಇದ್ರೊಳಗ 21,000 ಪ್ಲಸ್ ಡಾಕ್ಯುಮೆಂಟ್ಸ್ ಅದಾವ. ಅಂದ್ರೆ ನಮ್ದು ರೋಸ್ ಒಂದು ಟೇಬಲ್ ಒಳಗೆ ಎಷ್ಟು ಮಲ್ಟಿಪಲ್ ರೋಸ್ ಇರ್ತಾವಲ್ಲ ಹಂಗೆ ಮಲ್ಟಿಪಲ್ಸ್ ಡಾಕ್ಯುಮೆಂಟ್ಸ್ ಅದಾವ. ಇದ್ರೊಳಗೆ ನೋಡ್ಬೋದು ನೀವು ID, ಪ್ಲಾಟ್, ಜನ್ರೆ ಇವೆಲ್ಲ ಕಾಲಮ್ಸ್. ಇವು ಈ ಟೇಬಲ್ ಒಳಗೆ ಇವು ID, ಪ್ಲಾಟ್, ಜನ್ರೆ, ರನ್ ಟೈಮ್, ಕಾಸ್ಟ್ ಇವೆಲ್ಲ ಏನದಾವಲ್ಲ ಇವು ಕಾಲಮ್ಸ್. ನಮ್ಮ ಟೇಬಲ್ ಒಳಗೆ ಹೆಂಗ್ ಕಾಲಮ್ಸ್ ಇರ್ತಾವಲ್ಲ ಎಂಪ್ಲಾಯಿ ನೇಮ್, ಎಂಪ್ಲಾಯಿ ID ಹಂಗೆ ಸೇಮ್ ಇವ್ರ ಈ ಡಾಕ್ಯುಮೆಂಟ್ ಒಳಗೆ ಏನು ಕೀ ವ್ಯಾಲ್ಯೂ ಪೇರ್ JSON ಫಾರ್ಮೆಟ್ನಾಗ ಐತಲ್ಲ ಇದು ಒಂದು ಡಾಕ್ಯುಮೆಂಟ್. ಇದೊಂದು ಡಾಕ್ಯುಮೆಂಟ್. ಇವು ಮಲ್ಟಿಪಲ್ ಡಾಕ್ಯುಮೆಂಟ್ಸ್ ಇದ್ದಿದ್ದು ಒಂದು ಮೂವೀಸ್ ಕಲೆಕ್ಷನ್. ಈಗ ನೀವು ಇಷ್ಟ ಅಂದ್ರ ಸಿಂಪಲ್ ಬೇಸಿಕ್ಸ್ ಅರ್ಥ ಆಯ್ತು. ಈಗ ಈ ಕಲೆಕ್ಷನ್ಸ್ ಅಂದ್ ಏನ್ ಡಮ್ಮಿ ಡೇಟಾ ಐತಲ್ಲ ಇದು ಹಂಗ ಮೂವೀಸ್ ಒಂದು ಡಾಕ್ಯುಮೆಂಟ್ಸ್ ಇವು ಇಷ್ಟು. ಈ ಮೂವೀಸ್ ಕಲೆಕ್ಷನ್ಸ್ ಇಂದ ಏನ್ ಡಮ್ಮಿ ಡೇಟಾ ಐತಲ್ಲ ಇದರಿಂದ ನಾವು MongoDB ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡೋದು. ಈಗ ನಾವು ಇದನ್ನ ಸರ್ಚ್ ಮಾಡಾಕ, ಇದನ್ನ ಫೆಚ್ ಮಾಡಾಕ 2 ಆಪ್ಷನ್ಸ್ ಅದಾವ. ಒಂದು ಇಲ್ಲಿ ಮೇಲೆ ಸರ್ಚ್ ಬಾಕ್ಸ್ ಐತಿ. ಈ ಸರ್ಚ್ ಬಾಕ್ಸ್ ಒಳಗ ಹಿಂಗ್ ನೀವು ಇದ್ರಾಗ ಫಸ್ಟ್ ಒನ್ ಡಾಕ್ಯುಮೆಂಟ್ ಇದ್ದ ಪ್ಲಾಟ್ ಸರ್ಚ್ ಮಾಡೋಣ. ಈಗ ಪ್ಲಾಟ್ ಬಂತ, ಪ್ಲಾಟ್ ಕೋಲನ್ ಡಬಲ್ ಕೋಡ್ಸ್ನಾಗ ಇದ್ರದ್ದು ವ್ಯಾಲ್ಯೂ ಆ್ಯಡ್ ಮಾಡ್ಬಿಡೋದು. ಈ ವ್ಯಾಲ್ಯೂ ಆ್ಯಡ್ ಮಾಡಿದ್ವಿ ಅಂದ್ರೆ ನೀವು ಇಲ್ಲಿ ನೋಡ್ಬೋದು ಇದು ಒಂದೇ ನಮಗೆ ಫೆಚ್ ಆಗಿ ಬಂತೀಗ. ಈ ಫೆಚ್ ಮಾಡೋದು ಒಂದು ಆಪ್ಷನ್ ಇದೆ. ಇನ್ನೊಂದು ಆಪ್ಷನ್ ಏನಂದ್ರೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ನಿಮ್ಗೆ ಸ್ಕ್ರೀನ್ನಾಗ ಸ್ವಲ್ಪ ಕಾಣತೈತಿ ಇದೆ. ಇಲ್ಲಿ ನೋಡ್ರಿ ರೈಟ್ ಹ್ಯಾಂಡ್ ಸೈಡ್ ಓಪನ್ MongoDB ಶೆಲ್ ಅಂತ ಐತಿ. ಈ ಶೆಲ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಒಂದು ಕಮಾಂಡ್ ಪ್ರಾಂಪ್ಟ್ ಓಪನ್ ಆಕೈತಿ ನಮಗೆ MongoDB ಇದ್ರೊಳಗೆ ಇದು ತೆಗಿರಿದ್ರೆ ಈ ಕಮಾಂಡ್ ಪ್ರಾಂಪ್ಟ್ ಓಪನ್ ಆತಂದ್ರೆ ಇಲ್ಲಿಂದ ನೀವು ಡೇಟಾಬೇಸ್ ನ ಆಕ್ಸೆಸ್ ಮಾಡ್ಬೋದು. ಏನಂದ್ರೆ ಫಸ್ಟ್ ಈ MongoDB ಶೆಲ್ ಯೂಸ್ ಮಾಡೋದು ಹೆಂಗಂದ್ರೆ ಫಸ್ಟ್ ನೀವು ಡೇಟಾಬೇಸ್ ನ ಮೆನ್ಷನ್ ಮಾಡೋದಕ್ಕೈತಿ. ಅಂದ್ರೆ ಡೇಟಾಬೇಸ್ ಹೆಂಗ್ ಮೆನ್ಷನ್ ಮಾಡ್ತೀವಿ ಅಂದ್ರೆ ನಾವು ಯೂಸ್ ಅಂತ ಕೀವರ್ಡ್ ಯೂಸ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಯಾವ್ಯಾವ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಯಾವ್ಯಾವ DB ಏನ್ ಅದಾವಲ್ಲ ಅಡ್ಮಿನ್, ಲೋಕಲ್, ಕಾನ್ಫಿಗ್ ಅಂತೇಳಿ ಇವೆಲ್ಲ ಲಿಸ್ಟ್ ಆಕಾವ. ಇಲ್ಲಿ ನೋಡ್ಬೋದು ನೀವು ಅಡ್ಮಿನ್, ಲೋಕಲ್. ನಮ್ದು ಎಂಪ್ಲಿಕ್ಸ್ ಡೇಟಾಬೇಸ್ ನ ಯೂಸ್ ಮಾಡೋಣ. ಯೂಸ್ ಸ್ಯಾಂಪಲ್ ಎಂಪ್ಲಿಕ್ಸ್. ಈಗ ಸ್ಯಾಂಪಲ್ ಎಂಪ್ಲಿಕ್ಸ್ ಏನ್ರ ನೀವು ಇದನ್ನ ಕ್ಲಿಕ್ ಎಂಟರ್ ಕೊಟ್ರಿ ಅಂದ್ರೆ ಸ್ವಿಚ್ ಟು DB ಸ್ಯಾಂಪಲ್ ಎಂಪ್ಲಿಕ್ಸ್ ಅಂದ್ರೆ ಈ DB ಗೆ ಸ್ವಿಚ್ ಆತ್. ನಿಮ್ದು ಈ MongoDB ಶೆಲ್ ಕಂಟ್ರೋಲ್ ಈ DB ಗೆ ಸ್ವಿಚ್ ಆತ. ಈಗ ನೆಕ್ಸ್ಟ್ ಈ DB ಒಳಗಿಂದ ಅಂದ್ರೆ ನಾವು DB ಡಾಟ್ ಈಗ ಈ DB ಒಳಗೆ ಬಂದ್ಬಿಟ್ರಿ ನೀವು ಅದಕ್ಕೆ ಜನರಲ್ ಆಗಿ DB ಅಂತ ಯೂಸ್ ಮಾಡ್ಕೋಬಹುದು. DB ಡಾಟ್ ಎಂಪ್ಲಿಕ್ಸ್ ಒಳಗೆ ಇಷ್ಟ
ಕಲೆಕ್ಷನ್ಸ್ ಇದಾವೆ. ಅದಕ್ಕೆ ನಾವು ಡಿ ಬಿ ಡಾಟ್ ಮೂವೀಸ್ ಕಲೆಕ್ಷನ್ಸ್ ತಗೊಳ್ಳೋಣ. ಮೂವೀಸ್ ಕಲೆಕ್ಷನ್ಸ್ ತೊಗೊಂಡ್ರಿ ಡಾಟ್ ಮೂವೀಸ್ ಡಾಟ್ ಈಗ ನಮಗೆ ಎಲ್ಲ ಪೂರ ಕಲೆಕ್ಷನ್ ಡೀಟೇಲ್ಸ್ ಫೆಚ್ ಮಾಡ್ಬೇಕು ನಾವು. ಅಂದ್ರೆ ಫೈಂಡ್ ಅಂತ ಒಂದು ಕೀವರ್ಡ್ ಐತೆ ಅವ್ರದ್ದು. ಫೈಂಡ್ ಕೊಟ್ಟ ಪ್ಯಾರಂಥಿಸಿಸ್ ಓಪನ್ ಮಾಡಿ ಇದ್ರೊಳಗೆ ಒಂದು ಫ್ಲವರ್ ಬ್ರಾಕೆಟ್ ಓಪನ್ ಮಾಡಿ ಅಲ್ಲಿ ಸ್ಲೇಮ್ ಕೊಟ್ಟಿದ್ವಲ್ಲ ನಾವು ಪ್ಲಾಟ್, ಅಲ್ಲೇನು ಸರ್ಚ್ ಬಾಕ್ಸ್ನಾಗ ಏನಿಲ್ಲ, ಬಾಜು ಸರ್ಚ್ ಬಾಕ್ಸ್ನಾಗ ಏನು ಕೊಟ್ಟಿದ್ವಲ್ಲ ಇದನ್ನ ಸೇಮ್ ಅಲ್ಲೇ ಕೊಡೋಣ. ಕಾಪಿ ಮಾಡ್ಕೊಳ್ತೇನೆ, ಈ ಪ್ಲಾಟ್ ಅನ್ನು ತೆಗೆದು ಕಾಪಿ ಪೇಸ್ಟ್ ಮಾಡ್ಬಿಡ್ತೇನೆ. ನಿಮ್ಗೆ ಕನ್ಫ್ಯೂಸ್ ಆಗೈತಿ. ಪೇಸ್ಟ್ ಮಾಡಿದೆ, ಈಗ ಎಂಟರ್ ಕೊಟ್ಟೆ ಅಂದ್ರೆ ನೀವು ನೋಡ್ಬೋದು ಆ ಡಾಕ್ಯುಮೆಂಟ್ ನಮಗೆ ಫೆಚ್ ಆತಿ. ಇಲ್ಲಿ ಇಷ್ಟು ದೊಡ್ಡದು ಕಾಣತಿದ್ದ ಏನು ಇದು ಆಕ್ಚುಲಿ ಇದೇ ಡಾಕ್ಯುಮೆಂಟ್ ಇದೆ. ಅಲ್ಲೆಲ್ಲ ಲೆಟರ್ಸ್ ಪ್ರಿಂಟ್ ಆಗಿ ಅಲ್ಲಿ ಶೆಲ್ನಾಗ ಹಿಂಗೆ ಕಾಣತೈತಿ. ಇದು ಕೀ ವ್ಯಾಲ್ಯೂ ಪೇರ್ ಕಾಣ್ತೈತಲ್ಲ ನಿಮಗೆ, ಅದು ಕೀ ವ್ಯಾಲ್ಯೂ ಕೊಡ್ತೈತಲ್ಲ ಅದಕ್ಕೆ ದೊಡ್ಡದು ಕಾಣತೈತಿ. ಇದು ಒಂದೇ ಡಾಕ್ಯುಮೆಂಟ್ ಇದೆ. ಇಲ್ಲಿ ನೋಡ್ಬೋದು ನೀವು, ಈ ಬ್ರಾಕೆಟ್ ಇಲ್ಲಿ ಓಪನ್ ಆಗೈತಿ, ಇಲ್ಲಿ ಕ್ಲೋಸ್ ಆಗೈತಿ, ಇಲ್ಲಿ ಓಪನ್ ಆಗೈತಿ. ಇದು ಒಂದು ಐ ಡಿ ನಮಗೆ ಫೆಚ್ ಆಗಿ ಬಂತು. ಹಿಂಗೆ ನಾವು ಶೆಲ್ ಅನ್ನ ಯೂಸ್ ಮಾಡ್ತೇವೆ. ಈಗ ನಾವು ಫಾರ್ ಎಕ್ಸಾಂಪಲ್ ಇನ್ನೊಂದು ಇಲ್ಲಿ ಎಷ್ಟು ಕಲೆಕ್ಷನ್, ಈ ಕಲೆಕ್ಷನ್ ಒಳಗೆ ಎಷ್ಟು ಡಾಕ್ಯುಮೆಂಟ್ಸ್ ಅಂದ್ರೆ ಎಷ್ಟು ರೋಸ್ ಅದಾವ ಅಂತ ಚೆಕ್ ಮಾಡ್ಬೇಕಂದ್ರೆ ಡಾಟ್ ಕೌಂಟ್ ಡಾಕ್ಯುಮೆಂಟ್ಸ್, ಇಲ್ಲಿ ನೋಡ್ಬೋದು ನೀವು ಕೌಂಟ್ ಡಾಕ್ಯುಮೆಂಟ್ಸ್ ಅಂತ ಒಂದು ಫಂಕ್ಷನ್ ಐತೆ ಅವ್ರದ್ದು ಮೆಥಡ್. ಅದನ್ನೇನಾರ ರನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ನೀವು 21,349. ಇಲ್ಲಿ ನೋಡ್ಬೋದು ನಾನು ನಿಮಗೆ ಅವಾಗನ ಹೇಳಿದ್ದೆ ಮೂವೀಸ್ ಕಲೆಕ್ಷನ್ ಒಳಗೆ ಎಷ್ಟು ಐತಿ ಅಂತೇಳಿ. ಇಲ್ಲಿ ನೋಡ್ಬೋದು ಈ ಫಿಲ್ಟರ್ ತೆಗೆದೆ, ನಾ ಇಲ್ಲಿ ಫೈಂಡ್ ಸರ್ಚ್ ಒಂದು ಬರ್ತಿದ್ದಲ್ಲ ಆ ಫಿಲ್ಟರ್ ತೆಗೆದೆ. ಇಲ್ಲೇ 21,349 ಈ ಶೆಲ್ ಒಳಗೂ ನೋಡ್ಬೋದು ನೀವು 21,349 ರೆಕಾರ್ಡ್ಸ್ ಅದಾವ, ಅಂದ್ರೆ ಡಾಕ್ಯುಮೆಂಟ್ಸ್ ಅದಾವ. ಇದ ಶೆಲ್ ಇಂತ್ರ ನೀವು ಹೆಂಗೆ ಡೇಟಾಬೇಸ್ ಜೋಡಿ ಫೆಚ್, ಇನ್ಸರ್ಟ್, ಕ್ರೆಡ್ ಆಪರೇಷನ್ಸ್, ಏನು ಡಿಲೀಟ್ ಇವೆಲ್ಲ ಏನೇನು ಅದಾವಲ್ಲ, ಇನ್ಸರ್ಟ್, ಡಿಲೀಟ್, ಅಪ್ಡೇಟ್, ಫೆಚ್ ಇವೆಲ್ಲ ಈ ಶೆಲ್ ಥ್ರೂ ನೀವು ಮಾಡ್ಬೋದು. ಇದ ಮೊಂಗೋ ಡಿಬಿದ ಸೆಟಪ್. ವಿಡಿಯೋನಾಗ ನಾವು ಮೊಂಗೋ ಡಿಬಿ ಅಟ್ಲಾಸ್ ಅಂದ್ರೆ ಏನ, ಕ್ಲಸ್ಟರ್ ಅಂದ್ರೆ ಏನ, ಮೊಂಗೋ ಡಿಬಿ ಕಂಪಾಸ್ ಅಂದ್ರೆ ಏನ, ಆಮೇಲೆ ಮೊಂಗೋ ಡಿಬಿ ನೀವು ಎಲ್ಲಿ ಕಲಿಬಹುದು, ಅವ್ರದ್ದು ಲರ್ನಿಂಗ್ ಪಾತ್ಸ್, ಗೈಡ್ಸ್, ಇನ್ಫಾರ್ಮೇಶನ್ ಎಲ್ಲಿ ಇರ್ತೈತಿ ಅನ್ನೋದು ತೋರಿಸಿದೆ. learn.mongodb.com ಒಳಗೆ ಅವ್ರದ್ದೆಲ್ಲ ಇದು ನಿಮಗೆ ಎಲ್ಲ ಮೆಟೀರಿಯಲ್ ಸಿಗ್ತಾರಲ್ಲ, ಸ್ಟಡಿ ಮೆಟೀರಿಯಲ್ ಸಿಗ್ತಾವ. ಆಮೇಲೆ cloud.mongodb.com ಒಳಗೆ ಅವ್ರದ್ದು ಕ್ಲೌಡ್ ಅಟ್ಲಾಸ್ ಅನ್ನೋದು ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್. ಅಲ್ಲಿ ನಾವು ನಮ್ದು ಕ್ಲಸ್ಟರ್ ಕ್ರಿಯೇಟ್ ಮಾಡ್ಕೊಂಡು ಆ ಕ್ಲಸ್ಟರ್ನ ಕಂಪಾಸಿಗೆ ಕನೆಕ್ಟ್ ಮಾಡ್ಕೊಂಡು ಡೇಟಾಬೇಸ್ ಜೋಡಿ ಮ್ಯಾನಿಪುಲೇಷನ್ ಮಾಡ್ಬೋದು. ಅಂದ್ರೆ ನಾವು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ತಗೋಬಹುದು ಅಲ್ಲಿ ಕಂಪಾಸ್ ಇದ್ರೆ. ಈ ವಿಡಿಯೋನಾಗ ನಿಮ್ಗೆ ಏನಾರ ಪ್ರಾಬ್ಲಮ್ ಅನ್ಸಿದ್ರೆ, ಈ ವಿಡಿಯೋನಾಗ ನೀವು ಎಲ್ಲರೂ ಸ್ಟಕ್ ಆಗಿದ್ರೆ, ಇನ್ಸ್ಟಾಲೇಷನ್ ಅಥವಾ ಸೆಟಪ್ ಏನಾರು ಸ್ಟಕ್ ಆಗಿದೆ ಕಮೆಂಟ್ ಮಾಡ್ರಿ. ನಾನು ಇನ್ನೊಂದು ವಿಡಿಯೋ ಇಶ್ಯೂ ದೊಡ್ಡದಿತ್ತಂದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ರಿಪ್ಲೈನಾಗಿ ನಿಮಗೆ ಹೆಲ್ಪ್ ಮಾಡ್ತೀನಿ. ಈಗ ನೆಕ್ಸ್ಟ್ ವಿಡಿಯೋನಾಗ ನಾವು ಮೊಂಗೋಡಿಬಿ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಮೊಂಗೋಡಿಬಿ ಅಸೋಸಿಯೇಟ್ ಡೆವಲಪರ್ ಎಕ್ಸಾಮ್ಸಿಗೆ ಏನ್ ಬೇಕು ಎಕ್ಸಾಕ್ಟ್ಲಿ, ಎಷ್ಟು ಬೇಸಿಕ್ಸ್ ಬೇಕು, ಏನೇನು ಓದ್ಬೇಕು ಅನ್ನೋದು ನಾನು ನಿಮ್ಗೆ ಒಂದು PDF ಶೇರ್ ಮಾಡ್ಕೊಂತ ಆ PDF ಮುಖಾಂತರ ಅದ್ರೊಳಗೆ ಏನೇನೈತಿ, ಏನು ಎಷ್ಟು ಓದಿದ್ರೆ ಎಷ್ಟೆಷ್ಟು ಓದ್ಬೇಕು, ಏನೇನು ಅವಶ್ಯಕತೆ ಇಲ್ಲ, ಎಷ್ಟು ಓದಿದ್ರೆ ಈ ಅಸೋಸಿಯೇಟ್ ಡೆವಲಪರ್ ಎಕ್ಸಾಮ್ ಕ್ಲಿಯರ್ ಆಕೈತಿ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋನಾಗ ಹೇಳ್ತೇನೆ. ಅಕಸ್ಮಾತ್ ನಿಮ್ಗೆ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಅದನ್ನು ಕವರ್ ಮಾಡಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.